ಹಲೋ ವೀಕ್ಷಕರೇ, ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಒಂದು ಡಿಫ್ರೆಂಟ್ ಆಗಿರುವಂತಹ ಹೊಸ ರುಚಿಯ ಚಿಕನ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಪ್ರತಿ ವೀಕೆಂಡ್ ಅದೇ ಚಿಕನ್ ಸಾಂಬಾರ್, ಚಿಕನ್ ಚಾಪ್ಸ್ನ ಮಾಡಿ ಬೋರ್ ಆಗಿರ್ತೀರ ಅಲ್ವಾ? ಒಂದ್ಸಲ ಈ ಡಿಫ್ರೆಂಟ್ ಆಗಿರೋಂಥ ಕಾಶ್ಮೀರಿ ಚಿಕನ್ ಮಸಾಲವನ್ನು ಟ್ರೈ ಮಾಡಿ ನೋಡಿ. ಮನೆಯಲ್ಲಿ ಇರೋರಾಗಲಿ ನಿಮ್ಗಾಗಲಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಮಾಡೋದು ಕೂಡ ತುಂಬಾ ಸುಲಭ. ಮನೆಯಲ್ಲಿರೋವಂಥ ಪದಾರ್ಥಗಳನ್ನೇ ಉಪಯೋಗಿಸ್ಕೊಂಡು ಮಾಡಬಹುದು. ತುಂಬಾ ರುಚಿಯಾಗಿ ಕೂಡ ಇರುತ್ತೆ. ಇವತ್ತು ಈ ಕಾಶ್ಮೀರಿ ಚಿಕನ್ ಮಸಾಲವನ್ನು ಮಾಡೋದಕ್ಕೆ ನಾನು 1 kg ಚಿಕನ್ನ ತಗೊಂಡಿದ್ದೀನಿ. ಚಿಕನ್ನ ಚೆನ್ನಾಗಿ ತೊಳೆದಿಟ್ಕೊಳ್ಬೇಕು. ಅದಾದ್ಮೇಲೆ ಇದಕ್ಕೆ ಒಂದು 1/4 ಚಮಚದಷ್ಟು ಅರಿಶಿನ, 1 ಚಮಚದಷ್ಟು ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಅಂದರೆ 1 ಚಮಚದಷ್ಟು ಮೊದಲು ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪು ಮತ್ತು ಅಚ್ಚ ಖಾರದ ಪುಡಿ ಅರಿಶಿನವನ್ನೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಪ್ರತಿಯೊಂದು ಪೀಸಸ್ಗೂ ಕೂಡ ಎಲ್ಲವನ್ನು ಹಚ್ಕೊಳ್ಬೇಕಾಗುತ್ತೆ. ಉಪ್ಪು ಖಾರ ಅರಿಶಿನ ಹಚ್ಚಿ ಆದಮೇಲೆ ಇದನ್ನು ನಾವು 30 ನಿಮಿಷದಿಂದ 1 ಗಂಟೆಗಳ ಕಾಲ ನೆನೆಯೋದಕ್ಕೆ ಹಾಗೆ ಇಡಬೇಕು. ಫ್ರಿಜ್ನಲ್ಲಿ ಇಡೋ ಅವಶ್ಯಕತೆ ಇಲ್ಲ, ಹೊರಗೇನೆ ಇಟ್ಬಿಡೋಣ. ಈಗ 1 ಗಂಟೆಗಳ ಕಾಲ ಆದಮೇಲೆ ನಾವು ಯಾವ ಪಾತ್ರೆಯಲ್ಲಿ ಚಿಕನ್ ಮಸಾಲವನ್ನು ಮಾಡ್ತಾ ಇದ್ದೀವಲ್ಲ ಅದೇ ಪಾತ್ರೆಗೆ ಒಂದು 4 ರಿಂದ 5 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಬೇಕಾಗುತ್ತೆ. ಈಗ ನಾವು ನೆನೆಯಕ್ಕೆ ಇಟ್ಟಿದ್ವಲ್ಲ ಚಿಕನ್, ಈಗ 1 ಗಂಟೆಗಳ ಕಾಲ ಆಗಿದೆ. ಈಗ ಒಂದೊಂದೇ ಪೀಸಸ್ನ ಹಾಕಿ ನಾವು ಚಿಕನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಒಟ್ಟಿಗೆ ಅಷ್ಟು ಪೀಸಸ್ನ ಹಾಕ್ಕೊಳ್ಬೇಡಿ, 2 ಟ್ರಿಪ್ಪಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇನ್ನೊಂದು ಟ್ರಿಪ್ಪಲ್ಲಿ ಫ್ರೈ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಪೀಸಸ್ ತೆಗೆದಿಟ್ಕೊಂಡಿದ್ದೀನಿ. ಈಗ ಈ ಚಿಕನ್ ಪೀಸಸ್ಗಳನ್ನ ನಾವು ಚೆನ್ನಾಗಿ 2 ಸೈಡ್ಗೂ ಕೂಡ 5-5 ನಿಮಿಷ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈ ಥರ ಮೊದಲೇ ಚಿಕನ್ ಪೀಸಸ್ನ ಎಣ್ಣೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡೋದ್ರಿಂದ ಆ ಚಿಕನ್ ಮಸಾಲದಲ್ಲಿ ಆ ಪೀಸ್ಗಳು ತುಂಬಾ ರುಚಿ ಅನಿಸುತ್ತೆ. ಗ್ರೇವಿ ಜೊತೆಗೆ ಚಿಕನ್ ಕೂಡ ತುಂಬಾ ರುಚಿಯಾಗಿರುತ್ತೆ. ಈಗ ನೋಡಿ, ಆಲ್ಮೋಸ್ಟ್ 5-6 ನಿಮಿಷದಿಂದ ನಾನು ಫ್ರೈ ಮಾಡಿ ಆಗಿದೆ. ಈಗ ನಾನು ಇದನ್ನು ಸಪ್ರೇಟಾಗಿ ಒಂದು ಬೌಲ್ನಲ್ಲಿ ಹಾಕಿಟ್ಕೊಳ್ತೀನಿ. ಉಳಿದಿರೋ ಚಿಕನ್ ಪೀಸಸ್ನ ಕೂಡ ನಾನೀಗ ಇನ್ನೊಂದು ಟ್ರಿಪ್ನಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಎಷ್ಟು ಚಿಕನ್ ಪೀಸಸ್ ಉಳಿದಿತ್ತಲ್ಲ ಅಷ್ಟನ್ನು ಹಾಕೊಂಡು ಬಿಡೋಣ. ನಾನು ಟೋಟಲಾಗಿ 1 kg ತೊಗೊಂಡಿದ್ದೀನಿ, ಹಾಗಾಗಿ 2 ಟ್ರಿಪ್ನಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ನೀವು ಅರ್ಧ kg ತೊಗೊಂಡ್ರೆ 1 ಟ್ರಿಪ್ ಸಾಕು. ಆ ಚಿಕನ್ ಫ್ರೈ ಆಗೋವರೆಗೂ ನಾನೊಂದು ಮಿಕ್ಸರ್ ಜಾರ್ಗೆ 2 ಮೀಡಿಯಮ್ ಸೈಜ್ ಟೊಮ್ಯಾಟೊನ ಹಾಕಿ ಸಣ್ಣದಾಗಿ ಪ್ಯೂರಿ ಮಾಡ್ಕೊಳ್ತೀನಿ. ನೋಡಿ, ನಾವು ಮಾಡಿಟ್ಕೊಂಡಿರೋಂಥ ಪ್ಯೂರಿ ಈ ಥರ ಇರಬೇಕು. ಈ ಟೊಮ್ಯಾಟೊ ಪ್ಯೂರಿನ ಸಪ್ರೇಟಾಗಿ ಒಂದು ಬೌಲ್ನಲ್ಲಿ ಹಾಕಿ ತೆಗೆದಿಟ್ಕೊಳ್ಳೋಣ. ಈಗ ಮತ್ತೆ ಅದೇ ಮಿಕ್ಸರ್ ಜಾರ್ಗೆ ನಾನು ಒಂದು 2 ಚಮಚದಷ್ಟು ಅಂದರೆ ಒಂದು 15 ಗೋಡಂಬಿಯನ್ನು ನೀರಲ್ಲಿ ನೆನೆಸಿಟ್ಟಿದ್ದೆ ಒಂದು ಅರ್ಧ ಗಂಟೆ. ಈಗ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಮೊಸರು ಕೂಡ ಸ್ಟ್ರೈನರ್ನಲ್ಲಿ ಹಾಕಿಟ್ಟಿದ್ದೆ, ಗಟ್ಟಿ ಮೊಸರು ಬೇಕಾಗಿತ್ತು. 1.5 ರಿಂದ 2 ಚಮಚದಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಳ್ಳೋಣ. ಈ ಎರಡನ್ನೂ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ಗೋಡಂಬಿ ಮತ್ತು ಮೊಸರನ್ನ ಫೈನ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ವೈಟ್ ಪೇಸ್ಟ್ನ ತೆಗೆದಿಟ್ಕೊಳ್ಳೋಣ. ಈಗ ಚಿಕನ್ ಕೂಡ ಅಷ್ಟರೊಳಗಡೆ ಚೆನ್ನಾಗಿ ಫ್ರೈ ಆಗಿದೆ. ಅಷ್ಟು ಚಿಕನ್ನ ತೆಗೆದು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಅದೇ ಎಣ್ಣೆಗೆ ನಾನು 3 ರಿಂದ 4 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಮತ್ತೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಅಷ್ಟೇ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಈ ಚಿಕನ್ ಮಸಾಲೆಗೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. 3 ರಿಂದ 4 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಒಳ್ಳೆ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಈಗ ನಾವು ಇದಕ್ಕೆ 2 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಹಾಕಿದಷ್ಟು ಚಿಕನ್ ಮಸಾಲ ತುಂಬಾ ರುಚಿಯಾಗುತ್ತೆ. ಅದರಲ್ಲಿರೋ ಹಸಿ ವಾಸನೆ ಕೂಡ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಆಗಲೇ ಮಾಡಿ ಇಟ್ಕೊಂಡಿದ್ದಲ್ಲ ಟೊಮ್ಯಾಟೊ ಪ್ಯೂರಿ, ಅದನ್ನು ಹಾಕ್ಕೊಳ್ಳೋಣ. ಟೊಮ್ಯಾಟೊ ಪ್ಯೂರಿ ಹಾಕಿದ ತಕ್ಷಣ ಒಂದು ಅರ್ಧ ಚಮಚದಷ್ಟು ನಾವು ಅರಿಶಿನ ಪುಡಿಯನ್ನು ಹಾಕ್ಕೊಳ್ಬೇಕಾಗುತ್ತೆ. ಜೊತೆಗೆ ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಕೂಡ ಹಾಕ್ಕೊಳ್ಳೋಣ. 1 ಚಮಚದಷ್ಟು ನಾವು ಧನಿಯಾ ಪುಡಿ ಹಾಕ್ಕೊಳ್ಬೇಕು. ಧನಿಯಾ ಪುಡಿ ಸ್ವಲ್ಪ ಜಾಸ್ತಿ ಇದ್ರೇ ರುಚಿ ಜಾಸ್ತಿ. ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಪುಡಿ ಅಥವಾ ಚಿಕನ್ ಮಸಾಲ ಪುಡಿ ಯಾವುದಾದ್ರೂ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು 1 ಚಮಚದಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ಗೆ 1 ಚಮಚ ಹಾಕಿದ್ದೆ, ಈಗ ಮಸಾಲಾಗೆ 1 ಚಮಚ ಹಾಕೊಂಡಿದ್ದೀನಿ. ಅಚ್ಚ ಖಾರದ ಪುಡಿ ನಾನು 2 ಚಮಚದಷ್ಟು ಹಾಕೊಂಡಿದ್ದೀನಿ. ನೀವು ನಿಮಗೆ ಖಾರ ಉಪ್ಪು ರುಚಿ ನೋಡ್ಬಿಟ್ಟು ನಿಮಗೆ ಹೆಚ್ಚು ಬೇಕಂದ್ರೆ ಹೆಚ್ಚು ಅಥವಾ ಕಡಿಮೆ ಬೇಕಂದ್ರೆ ಕಡಿಮೆ ಮಾಡ್ಕೊಳ್ಬಹುದು. ಈಗ ಎಲ್ಲವನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಮಸಾಲ ಪುಡಿಗಳನ್ನ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹೀಗೇನೆ ಒಂದು 2 ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಹೋಗೋಣ. ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಇದಕ್ಕೆ ನಾವು ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಳ್ಳೋಣ. ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಹಾಗೇ ಈ ಮಸಾಲ ಗ್ರೇವಿ ಬೇಯೋದಕ್ಕೆ ಬಿಟ್ಬಿಡ್ಬೇಕಾಗುತ್ತೆ. ನಾವು ಒಂದು 5 ನಿಮಿಷ ಹಾಗೇ ಸಣ್ಣ ಉರಿಯಲ್ಲಿ ಬಿಟ್ಬಿಡೋಣ. 5 ನಿಮಿಷಗಳ ಕಾಲ ಆಯಿತು. ನೋಡಿ ಮೇಲೆ ಯಾವ ರೀತಿಯಾಗಿ ಎಣ್ಣೆ ಬಿಟ್ಟಿದೆ ಅಂತ. ಮಸಾಲ ಗ್ರೇವಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾವು ಆಗಲೇ ಒಂದು ವೈಟ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ
ಅಂದರೆ ಗೋಡಂಬಿ ಮತ್ತು ಮೊಸರನ್ನ ಹಾಕಿ ಆ ವೈಟ್ ಪೇಸ್ಟ್ನ ನಾವೀಗ ಹಾಕೊಳ್ಳೋಣ. ಪೂರ್ತಿ ವೈಟ್ ಪೇಸ್ಟ್ ಹಾಕ್ಕೊಳ್ಬೇಕು. ಉಳಿದಿದ್ದನ್ನು ಮಿಕ್ಸರ್ ಜಾರ್ ತೊಳೆದ್ಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ಈಗ ವೈಟ್ ಪೇಸ್ಟ್ ಜೊತೆ ಗ್ರೇವಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಗೋಡಂಬಿ ಮತ್ತು ಮೊಸರು ಹಾಕ್ಕೊಳ್ಳೋದ್ರಿಂದ ಆ ಚಿಕನ್ ಮಸಾಲೆಗೆ ತುಂಬ ಒಳ್ಳೆ ಥಿಕ್ನೆಸ್ ಕೂಡ ಬರುತ್ತೆ ಮತ್ತು ತುಂಬಾ ಕ್ರೀಮಿ ಟೇಸ್ಟ್ ಕೂಡ ಬರುತ್ತೆ. ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ಅದು 2 ಇಂಗ್ರೀಡಿಯೆಂಟ್ ಹಾಕಿದ್ಮೇಲೆ. ಈಗ ಮತ್ತೆ ಹಾಗೆಯೇ ಒಂದು 5 ನಿಮಿಷ ಬೇಯಿಸ್ಕೊಳ್ಬೇಕು. ನೋಡಿ ಮೇಲೆ ಯಾವ ರೀತಿಯಾಗಿ ಎಣ್ಣೆ ಬಿಟ್ಟಿದೆ ಅಂತ. ಸಣ್ಣ ಉರಿಯಲ್ಲಿಟ್ಟೆ ಬೇಯಿಸ್ಕೊಳ್ಳಿ, ಜೋರಾಗಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಈಗ ಚೆನ್ನಾಗಿ ಗ್ರೇವಿ ಎಲ್ಲ ರೆಡಿ ಆಗಿದೆ. ಕೊನೆಯಲ್ಲಿ ನಾನು ಇದಕ್ಕೆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಹಾಕ್ಕೊಳ್ಬೇಕು. ಕಾಶ್ಮೀರಿ ಚಿಕನ್ ಮಸಾಲ ಆಗಿರೋದ್ರಿಂದ ನಾನು 1 ಕಪ್ಪಷ್ಟು ಕಾಯಿಸಿ ಸ್ವಲ್ಪ ಬೆಚ್ಚಗಿರುತ್ತಲ್ಲ ಆ ಹಾಲನ್ನು ಹಾಕೊಳ್ತಾ ಇದ್ದೀನಿ. ಹಾಲು ಇದಕ್ಕೆ ತುಂಬಾ ಮುಖ್ಯ. ಹಾಲು ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈ ಹಾಲು, ಮೊಸರು, ಗೋಡಂಬಿ ಎಲ್ಲ ಹಾಕಿರ್ತೀವಲ್ಲ ತುಂಬಾ ಒಳ್ಳೆ ಕ್ರೀಮಿ ಟೇಸ್ಟ್ ಇರುತ್ತೆ. ಈಗ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ನಾವು ಚಿಕನ್ ಪೀಸಸ್ನ ಹಾಕೊಂಡ್ಬಿಡೋಣ. ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ವಲ್ಲ ಅಷ್ಟು ಚಿಕನ್ ಪೀಸಸ್ನ ಒಟ್ಟಿಗೆ ಹಾಕೊಂಡ್ಬಿಡಿ. ಚಿಕನ್ ಪೀಸಸ್ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಗ್ರೇವಿ ಜೊತೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಚಿಕನ್ ಪೀಸಸ್ಗೂ ಕೂಡ ಆಗಲೇ ಉಪ್ಪು, ಖಾರ, ಅರಿಶಿನ ಎಲ್ಲ ಹಿಡಿದಿರುತ್ತೆ, ಯಾಕೆಂದರೆ ನಾವು ನೆನೆ ಇಟ್ಟು ಫ್ರೈ ಮಾಡಿದ್ವಲ್ಲ ಹಾಗಾಗಿ. ಈಗ ನಾವು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಮತ್ತೆ ಬೇಯಿಸ್ಕೊಳ್ಬೇಕು. ಸಣ್ಣ ಉರಿಯಲ್ಲಿಟ್ಟು 5 ನಿಮಿಷಗಳ ಕಾಲ ಆದಮೇಲೆ ಚಿಕನ್ ಎಲ್ಲ ಗ್ರೇವಿ ಜೊತೆಗೆ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ಈಗ ಕೊನೆಯಲ್ಲಿ ನಾವು 1-2 ಪದಾರ್ಥ ಹಾಕ್ಕೊಳ್ಬೇಕಾಗುತ್ತೆ. ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ 1/4 ಕಪ್ನಷ್ಟು ಅಂದರೆ 2-3 ಚಮಚದಷ್ಟು ಹಾಕ್ಕೊಳ್ಳಿ. 1-2 ಚಮಚದಷ್ಟು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಇಲ್ಲಾಂದರೆ ಬೆಣ್ಣೆ ಕೂಡ ಹಾಕ್ಕೊಳ್ಬೋದು. ಈ 2 ಪದಾರ್ಥಗಳನ್ನ ಹಾಕಿದ್ಮೇಲೆ ಒಂದ್ಸಲ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ನ ಪೂರ್ತಿಯಾಗಿ ಲೋ ಫ್ಲೇಮ್ನಲ್ಲಿ ಇಟ್ಟು 10 ನಿಮಿಷ ಬೇಯಿಸ್ಕೊಳ್ಬೇಕು. ಈ ಸಲ 10 ನಿಮಿಷಗಳ ಕಾಲ ಆದ ತಕ್ಷಣ ನೋಡಿ ನಮ್ಮ ಕಾಶ್ಮೀರಿ ಚಿಕನ್ ಮಸಾಲ ರೆಡಿಯಾಗಿದೆ. ಬಹಳನೇ ಅದ್ಭುತವಾಗಿದೆ. ರುಚಿ ಅಂತೂ ಗ್ರೇವಿಯ ರುಚಿ ಮತ್ತು ಚಿಕನ್ ಪೀಸಸ್ ಕೂಡ ಸೂಪರಾಗಿ ಬೆಂದಿದೆ. ನಿಮಗೆ ಕುಕ್ಕರ್ನ ಅವಶ್ಯಕತೆನೇ ಇಲ್ಲ ನೋಡಿ, ಹಾಗೇ ಬೆಂದ್ಬಿಟ್ಟಿದೆ. ತುಂಬಾ ರುಚಿಯಾಗಿದೆ. ಇದನ್ನು ನೀವು ಅಕ್ಕಿ ರೊಟ್ಟಿ ಇರಲಿ, ಚಪಾತಿ ಇರಲಿ, ಗೀ ರೈಸ್, ವೈಟ್ ರೈಸ್ ಎಲ್ಲದ್ರ ಜೊತೆಗೂ ತುಂಬಾ ಚೆನ್ನಾಗಾಗುತ್ತೆ. ನಾನಿವತ್ತು ತೋರಿಸಿರೋಂಥ ಈ ಹೊಸ ರುಚಿಯ ಕಾಶ್ಮೀರಿ ಚಿಕನ್ ಮಸಾಲವನ್ನು ನೀವಂತೂ ಒಂದು ವೀಕೆಂಡ್ ಟ್ರೈ ಮಾಡಲೇಬೇಕು. ಮಾಡಿದ್ಮೇಲೆ ನಿಮಗೆ ರೆಸಿಪಿ ಇಷ್ಟ ಆದರೆ ಪ್ರಿಯಾಸ್ ರುಚಿ ಚಾನಲ್ಗೆ ಲೈಕ್ ಮಾಡಿ. ಈ ರೆಸಿಪಿ ತುಂಬಾ ಚೆನ್ನಾಗಿದೆ ಅಂತ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಪ್ರಿಯಾಸ್ ರುಚಿ ಚಾನಲ್ನಲ್ಲಿ ಹಾಕುವಂಥ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರಬೇಕಂದ್ರೆ ಪ್ರಿಯಾಸ್ ರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಇದೆಯಲ್ಲ ಅದನ್ನು ಕೂಡ ಪ್ರೆಸ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಹೊಸ ಹೊಸ ರೆಸಿಪಿಗಳೊಂದಿಗೆ ಭೇಟಿ ಆಗ್ತೀನಿ. ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.